ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ಸಂದರ್ಶನದಲ್ಲಿ ನಮ್ಮ ಜೊತೆ ಬೆಳಗಾವಿ ಜಿಲ್ಲೆಯ ಅಲಗಾ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಗಣಪತಿ ಅವರಿದ್ದಾರೆ. ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿ ಆಗಿರುವಂತದ್ದು, ಅಂದ್ರೆ ಒಳ್ಳೆ ವಿಚಾರಕ್ಕೋಸ್ಕರ ಸುದ್ದಿ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆಯ ಅಲಗಾ ಗ್ರಾಮ. ಈ ಗ್ರಾಮದಲ್ಲಿ ಪ್ರತಿದಿನ 2 ಗಂಟೆಗಳ ಕಾಲ ಟಿವಿ, ಮೊಬೈಲ್, ರೇಡಿಯೋನ ಸಂಪೂರ್ಣವಾಗಿ ಬಂದ್ ಮಾಡುವಂತಹ ನಿರ್ಧಾರವನ್ನ ಅಲಗಾ ಗ್ರಾಮದಲ್ಲಿ ತೆಗೆದುಕೊಂಡಿರುವಂತದ್ದು. 10,000 ಜನಸಂಖ್ಯೆ ಇರುವಂತಹ ಗ್ರಾಮ. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಈ ರೀತಿ ಕಾರ್ಯಕ್ರಮವನ್ನ ಸ್ವಯಂ ಪ್ರೇರಿತವಾಗಿ ಹಮ್ಮಿಕೊಂಡಿರುವಂತದ್ದು. ಈಗಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಮತ್ತು ಟಿವಿ ಗೀಳಿನಿಂದ ಒಂದಷ್ಟು ಸಮಸ್ಯೆಗಳು ಎದುರಿಸ್ತಾ ಇರುವಂತದ್ದು. ಇಂತಹ ಸಮಯದಲ್ಲಿ ಅಲಗಾ ಗ್ರಾಮ ಪಂಚಾಯತಿ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆ ಅಲ್ವಾ, ಇಡೀ ರಾಜ್ಯಾದ್ಯಂತ ಪ್ರಶಂಸೆಗೆ ಒಳಗಾಗಿರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಆ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಗಣಪತಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಒಂದು ಇಡೀ ರಾಜ್ಯಾದ್ಯಂತ ಮಾದರಿ ಆಗುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. 2 ಗಂಟೆಗಳ ಕಾಲ ಮೊಬೈಲ್, ಟಿವಿ ಸಂಪೂರ್ಣವಾಗಿ ಬಂದ್ ಮಾಡುವ ಸಂಬಂಧಪಟ್ಟಂತೆ ಹೇಗೆ ಈ ತೀರ್ಮಾನ ಬಂತು ಸರ್? ಅಂದ್ರೆ ಯಾವ ಕಾರಣಕ್ಕೋಸ್ಕರ ಬಂತು ಈ ಆಲೋಚನೆ, ಚಿಂತನೆ ಯಾವ ರೀತಿ ಬಂತು ಸರ್? ಇದು ಸಾಂಗ್ಲಿ ಧುಳೆಗಾವ್ ಹಿಂಗ ಒಂದು ವೈರಲ್ ವಿಡಿಯೋ ಆಗಿ ನಮ್ಮ ಮರಾಠ ಸಮಾಜ ಅಧ್ಯಕ್ಷ ಮುಖಂಡರ ಅವ್ರಿಗೆ ಗುರುತಾಗಿದ್ಮೇಲೆ ನಮ್ಮ ಮೇಲೆ ನಮ್ಗ ಮನವಿ ಮಾಡಿದ್ರು ಅವ್ರು ಸರ್. ಅಂದ್ರೆ ನಮ್ ಗ್ರಾಮ ಪಂಚಾಯತ್ ನಲ್ಲಿ ನಮ್ಮ ಹುಡುಗ ಹಿಂಗ ಒಂದ್ ಯೋಜನೆ ಅಂತ ಒಂದ್ ಮಾಡೋನು, ಮತ್ ನೀವ್ ಅದ್ರಾಗ ನೀವು ಸಹಕಾರಿ ಮಾಡ್ರಿ ಅಂತ ನಾವ್ ಇಮಿಡಿಯೇಟ್ಲಿ ಅದ್ 2 ದಿವ್ಸನಾಗ ಸರ್ ಈ ತರದ ಅಂದ್ರೆ ತಗೊಂಡು ಯೋಜನೆ ಈ ಸ್ವೀಕಾರಿ ತಗೊಂಡು ಅಂದ್ರೆ 7 ಗಂಟೆದಿಂದ 9 ಗಂಟೆ ಮಟ ನಮ್ ಟೋಟಲ್ ಟಿವಿ, ಮೊಬೈಲ್ಸ್ ಎಲ್ಲ ಬಂದು ನಾವೊಂದ್ ಸೈರನ್ ಮಾಡಿ ಕುಂಸಿದೀವಿ ಸರ್. 7 ಗಂಟೆ ಕರೆಕ್ಟ್ ಸೈರನ್ ಆಗತ್ತೆ, ಆಮೇಲೆ 9 ಗಂಟೆಗೆ ಒಂದ್ಸಲ ಸೈರನ್ ಆಗತ್ತೆ. 7 ಗಂಟೆಗೆ ಸೈರನ್ ಆಗಿದ್ಮೇಲೆ ಎಲ್ಲಾ ಹುಡುಗರು ತಮ್ಮ ಮನೆಯಲ್ಲಿ ಅಭ್ಯಾಸ ಮಾಡ್ಬೇಕು ಅಂತ ನಾವೊಂದು ಮೆಸೇಜ್ ಕೊಟ್ಟಿದ್ದೀವಿ. ಅದೇ ರೀತಿ ಏನಾಗತ್ತೆ ಸರ್, ಕರೋನಾ ಸ್ಟಾರ್ಟ್ ಆಗಿದ್ದ ಅವಾಗಿಂದ ಎಲ್ಲಾ ಸ್ಕೂಲ್ ನಲ್ಲಿ ಮೊಬೈಲ್ ಮೇಲೆ ಆನ್ಲೈನ್ ಅಭ್ಯಾಸ ಕಳ್ಸಿದ್ಮೇಲೆ ಹುಡುಗರ್ದ ಎಜುಕೇಶನ್ ಮೇಲೆ ಪರಿವರ್ತನೆ ಆಗ್ತಿರ್ಲಿಲ್ಲ. ಅದರ ಸಂಬಂಧ ಇದೊಂದು ಅವ್ರದ ಯಾವ್ದು ಕ್ವಶನ್ ಬೇಕಿದ್ರೆ ಕ್ವಶನ್ ಹಾಕಿದ್ರೆ ಆನ್ಸರ್ ಮೊಬೈಲ್ ನಲ್ಲಿ ಬರತೈತೆ ಡೈರೆಕ್ಟ್ ಸರ್. ಅವ್ರಗ ಮನಸ್ಸ ಇತ್ರಾಕ್ ಸರ ಅಂದ್ರೆ ಓದಾಕೆ ಹಾ, ಅದ್ರ ಸಂಬಂಧ ಮೊಬೈಲ್ಗೆ ಅವಾಯ್ಡ್ ಮಾಡಿ, ಆಮೇಲೆ ಟಿವಿಗೆನೆ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಆಮೇಲೆ ಎಜುಕೇಶನ್ ನಿಮ್ ಸ್ವಂತ ಇದ್ರ ಮೇಲೆ ನೀವು ಎಜುಕೇಶನ್ ಮಾಡ್ಬೇಕ. ಮೊಬೈಲ್ ಮೇಲೆ ಆನ್ಸರ್ ಹುಡ್ಕೊಂಡು ನೀವು ಪರಿವರ್ತನೆ ಆಗಂಗಿಲ್ಲ ಅಂತ ಒಂದು ಹುಡುಗರ್ಗ ನಾವು ಇದು ಯೋಜನೆ ಮಾಡ್ಕೆಸ ಅವ್ರಿಗೊಂದು ಮೆಸೇಜ್ ಕೊಡಾಕತ್ತೀವಿ ಸರ್. ಎಷ್ಟು ದಿನ ಆಯ್ತು ಈ ಯೋಜನೆ ಜಾರಿ ಬಂದು? 5-6 ದಿವಸ ಆಯ್ತಲ್ವಾ? 17 ತಾರೀಕು ನಾವು ಇದ್ ಮಾಡಿ ಸರ್. ನಾವು 16 ತಾರೀಕು ಇದ್ದ ಮೆಸೇಜ್ 15 ತಾರೀಕು ನಮ್ಗ ಮರಾಠ ಸಮಾಜ ಅಧ್ಯಕ್ಷ ಯಲ್ಲಪ್ಪ ಮುನ್ನಪ್ಪ ಸಂಜಿ ಇವ್ರಿಗೆ ಮೆಸೇಜ್ ಹೋಗಿದ್ಮೇಲೆ ಅವ್ರು ನಮ್ಗ 16 ತಾರೀಕು ತಿಳಿಸಿದ್ರು. ನಾವು ಇಮಿಡಿಯೇಟ್ಲಿ ಒಂದ ಡೇನ್ಯಾಗ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಆಮೇಲೆ ನಮ್ಮ ದೇವಕಿ ಪಂಚ್ ಕಮಿಟಿ, HDMC ಕಮಿಟಿ ಹಿಡ್ಕೊಂಡು ಸಂಜೆ 17 ತಾರೀಕು ಸಂಜೆಗೆ ನಾವು ಇದು ಲಾಂಚ್ ಮಾಡಿದ್ವಿ ಸರ್. ನಾನು ಆ ಗ್ರಾಮಕ್ಕೆ ಬಂದಿದ್ದೆ, ತಮ್ಮನ್ನ ಭೇಟಿ ಮಾಡಿದ್ದೆ. ಒಟ್ಟು 18 ಗ್ರಾಮ ಪಂಚಾಯತಿ ಸದಸ್ಯರು ಇರುವಂತದ್ದು. ಜನಸಂಖ್ಯೆ ಎಷ್ಟು ಜನ ಇದ್ದಾರೆ? 12,000 ಜನಸಂಖ್ಯೆ ಇದೆ ಸರ್. 12,000 ಜನಸಂಖ್ಯೆ. 12,000 ಜನಸಂಖ್ಯೆಯಲ್ಲಿ ಈಗ ಈ ಕಾರ್ಯಕ್ರಮ ಚಾಲು ಆದ್ಮೇಲೆ ರೆಸ್ಪಾನ್ಸ್ ಹೆಂಗಿದೆ? ಆ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದಾರೆ ಜನ? ಸರ್, ನಮ್ಗ ಈಗ ಟೋಟಲಿ 70%, 3-4 ದಿವಸದಲ್ಲಿ 70% ರೆಸ್ಪಾನ್ಸ್ ಬರುತ್ತೆ. ಮೊನ್ನೆ ತಾಲೂಕಾ ಪಂಚಾಯತ್ ನಿನ್ನೆ ನಮ್ಮ ತಾಲೂಕಾ ಪಂಚಾಯತ್ ಯೋ ಸಾಹೇಬ್ರು ಬಂದ್ ಕೇಸ್ ವಿಸಿಟ್ ಮಾಡಿ ನಾವೆಲ್ಲಾ ಮನಿ ಒಳಗೆ ಹೋಗಿ ಎಲ್ಲಾ ಅಂದ್ರೆ ಅವೇರ್ನೆಸ್ ಮಾಡಾಕತ್ತಿದ್ವಿ. ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದಿಂದ ಒಂದ್ ಸೈರನ್ ಗಾಡಿ ಅವರು ನಮ್ಗೆ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರನ್ನ ಸ್ವಲ್ಪ ಹುಡುಗರ್ಗೆ ಇದ್ ಮಾಡ್ಸಕ ಸೈರನ್ ಗಾಡಿ ನೋಡಿದ್ಮೇಲೆ ಅವ್ರು ಒಳಗ್ ಹೋಗಾಕ ಅದೆಲ್ಲ ಸ್ಟೇಷನ್ ದಿಂದ ಅವಿನಾಶ್ ಸರ್ ಅಂತ PA ಸರ್ ಅವರು ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಜನ ಏನ್ ಹೇಳ್ತಾ ಇದಾರೆ ಗಣಪತಿ ಅವರು? ಯಾಕಂದ್ರೆ ಒಂದು ಮೊಬೈಲು ಮತ್ತೆ ಟಿವಿಯಿಂದ ಜನ ಅಲ್ಲೇ ಕೂತ್ಕೊಂಡು ಒಂದ್ ರೀತಿಯಲ್ಲಿ ಯಾಂತ್ರಿಕವಾಗಿ ನೋಡ್ತಾ ಇದ್ರು ಟಿವಿನ, ಮೊಬೈಲ್ ಎಲ್ಲ. ಈಗ 2 ಗಂಟೆಗಳ ಕಾಲ ಬಂದ್ ಮಾಡೋದ್ರಿಂದ ಸ್ವಲ್ಪ ಮಾತಾಡ್ತಾರೆ, ಹೊರಗಡೆ ಬಂದು ಜನರ ಜೊತೆ ಬೆರೀತಾರೆ. ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತಲ್ವಾ ಸರ್? ಏನಾಗತ್ತೆ, ಟಿವಿ ಮತ್ತೆ ಇವ್ರದ್ದು ಅಭ್ಯಾಸ, ಟಿವಿ ಚಾಲು ಆಗಿದ್ಮೇಲೆ ಹುಡುಗರದು ಅಭ್ಯಾಸ ಮೇಲೆ ಅವ್ರ ಅಪ್ಪ ಅವ್ರು ಮತ್ತ ಅವರದು ಏನೂ ಲಕ್ಷ್ಯ ಇರಲಿಲ್ಲ. ಈಗ ಏನಾಗತ್ತೆ ಸರ್, ಮನ್ಯಾಗ ನಾವ್ ಏನು ಸಂವಾದ ಮಾಡೋದಿದ್ರೆ, ಏನು ಚರ್ಚೆ ಮಾಡೋದಿದ್ರೆ ಪ್ರತಿಯೊಬ್ಬರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಸಂವಾದ ಮಾಡ್ತಾರೆ. ಈಗ ಫ್ರೀಲಿ
ಅವ್ರ ಮನೆಯಲ್ಲಿ 7 ಗಂಟೆದಿಂದ 9 ಅವರು ಮನೆಯವ್ರು ಚರ್ಚೆ ಮಾಡ್ತಾರೆ ಸರ್. ಎರಡನೇ ಅವ್ರ ಹುಡುಗರ ಮೇಲೆ ಎಜುಕೇಶನ್ ಅವ್ರಿಗೆ ನೋಡಾಕ ಒಂದ್ ಟೈಮ್ ಸಿಕ್ ಸರ್. ಅಂದ್ರೆ ನಮ್ಮ ಹುಡುಗರು ಹೆಂಗ್ ಕಲಿಯಾಕತ್ತಾರು, ಏನ್ ಮಾಡತ್ತಾರು, ಅಭ್ಯಾಸ ಮಾಡತ್ತಾರೋ ಇಲ್ಲ ಅದೆಲ್ಲಾ ನೋಡಾಕ ಅವ್ರಿಗೂ ಒಂದ್ 2 ಗಂಟೆ ಟೈಮಿಂಗ್ ಸಿಕ್ ಸರ್. ಮತ್ತ ಅವರು ಮನೆಯವ್ರಿಗೆ ಸಂವಾದ ಮಾಡಾಕ ಒಂದ್ ಟೈಮಿಂಗ್ ಸಿಕ್ ಸರ್. ಮತ್ತೆ ಹೊರಗಡೆ ಏಜ್ ಆದಂತವ್ರು ಅಥವಾ ಯುವಕರು ಹೊರಗಡೆ ಬಂದವರು ಸ್ವಲ್ಪ ಮಾತಾಡುವಂಥದ್ದು ಅವೆಲ್ಲ ಕೂಡ ಅವ್ರ ಜೊತೆ ಒಂದು ಏನು ಮಾತಾಡುವಂಥದ್ದು, ಕಾಲ ಕಳೆಯುವಂಥದ್ದು ಇವೆಲ್ಲ ಕೂಡ ಒಂದು ಸಮಯ ಸಿಕ್ದಂಗ ಆಗುತ್ತಲ್ವಾ? ಹಾ, ಸಮಯ ಸಿಗ್ತದೆ ಸರ್. ಒಂದ್ ನಮ್ ಜೀವನ ಒಳಗ ಸರ್ ನಮ್ಗ ಒಂದ್ ನಮ್ ಸಲುವಾಗಿ, ನಮ್ ಫ್ಯಾಮಿಲಿ ಸಲುವಾಗಿ ಒಂದ್ ನಮ್ ಈಗಿಂದ ಜನರೇಷನ್ ಸರ್ ಒಂದ್ ಅರ್ಧ ತಾಸ್ ತೆಗಿಯಾಗಂಗಿಲ್ಲ. ಈಗ ನಾವ್ 2 ತಾಸ್ ಅವ್ರಗ ಅಂದ್ರೆ ಒಂದ್ ಸ್ವಲ್ಪ ದೂರಾವಣೆ ಇದ್ದಾದ ಸ್ವಲ್ಪ ಹತ್ರ ಬರ್ತೈತಿ ಸರ್. ಇವತ್ತು ಸಚಿವರೇನೋ ಬರ್ತೀನಿ ಅಂತ ಹೇಳಿದ್ರಂತಲ್ವಾ? ನಮ್ಮ ಗ್ರಾಮೀಣ ಶಾಸಕರು ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ನಮ್ಮ ಊರ್ಗ ಸಂಜೆ 7 ಗಂಟೆಗೆ ವಿಸಿಟ್ ಮಾಡೋರು ಸರ್. ಓಕೆ. ಈ ಬೇರೆ ಬೇರೆ ಕಡೆಯಿಂದ ಈಗ ಎಲ್ಲಾ ಕಡೆ ಸುದ್ದಿ ಆಗಿರುವಂತದ್ದು, ರಾಜ್ಯಾದ್ಯಂತ ಸುದ್ದಿ ಆಗಿರುವಂತದ್ದು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು, ನಿಮ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡ್ತಾ ಇದಾರಾ? ಈ ತರ ಏನ್ ಒಳ್ಳೆ ಫೋನ್ ಮಾಡಿ ಸ್ವಾಗತ ಮಾಡ್ತಾ ನಮ್ಮ ಯೋಜನೆಗೆ ಸ್ವಾಗತ ಮಾಡ್ತಾ ಇದೀವಿ ಸರ್. ನೀವು ಅದಾದ್ಮೇಲೆ ಇವತ್ತು ಬೆಳಗ್ಗೆ ಜನರನ್ನೆಲ್ಲ ಮಾತಾಡ್ಸಕ್ ಹೋಗಿದ್ರಲ್ವಾ? ಅವ್ರು ಏನಂತ ಹೇಳಿದ್ರು? ತಾಯಂದ್ರು ಮತ್ತೆ ಅಥವಾ ಯುವಕರು ಅವರೆಲ್ಲ ಬೇರೆ ಜನಗಳೆಲ್ಲ ಏನಂತ ಹೇಳಿದ್ರು ನಿಮಗೆ? ಇದ ನಾವ್ ಪೈಲಾನ ಮಾಡೋದು ಸರ್, ಲೇಟ್ ಆತ್ ಸರ್ ಅಂತ ಅನ್ನತ್ತಾರ ಸರ್. ಅಂದ್ರೆ ಈ ಯೋಜನೆ ಕೊರೋನಾ ಒಳಗಿಂದ ಹುಡುಗರ್ಗ ಟೋಟಲಿ ಎಜುಕೇಶನ್ ಒಳಗ್ ತಲಿಲ್ಲ, ಇದು ಮೈಂಡ್ ಒಳಗ ಹೋಗ್ತಿರ್ಲಿಲ್ಲ. ಈಗ ಸ್ವಲ್ಪ ಒಂದ್ 6 ತಿಂಗಳ ಒಳಗು ಸ್ವಲ್ಪ ಹುಡುಗರು ನಮ್ದು ಹುಷಾರ್ ಪರ್ಸೆಂಟೇಜ್ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ ಸರ್ ಅಂತ ಕೇಸ್. ಅದೇ ತಡ ಆಯ್ತು, ಮುಂಚೆನೆ ಇದನ್ನ ಚಾಲು ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಹಾ, ಈಗ ನಮ್ಮ ಮುಂಜಾನೆ ನಾವು ನಮ್ಮ ಗ್ರಾಮೀಣ ಶಾಸಕರು ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಇವ್ರಿಗೆ ಮೀಟ್ ಆಗಿದ್ದು, ಅವ್ರೀಗ 15 ದಿವಸ ಒಳಗು ನಮ್ಮ ಟೋಟಲ್ ಗ್ರಾಮೀಣ 57 ಗ್ರಾಮ ಪಂಚಾಯತ್ ಎಲ್ಲ ಲಾಂಚ್ ಮಾಡಾಕ EO ಹೇಳ್ಬಿಟ್ಟಿದ್ದಾರೆ ಸರ್. ಓ, ಅಂದ್ರೆ ನೀವು ಕೇವಲ ಇದೊಂದು ಗ್ರಾಮ ಪಂಚಾಯತ್ ಎಲ್ಲ ಬೇರೆ ಎಲ್ಲಾ ಕಡೆನೋನಾ? ನಮ್ ಗ್ರಾಮೀಣನಲ್ಲಿ ಟೋಟಲಿ ಎಷ್ಟು ಊರ್ ಹಳ್ಳಿ ಅದಾರ 57 ಪಂಚಾಯತ್ ಇದೆ ಸರ್. ಆ ಟೋಟಲ್ ಪಂಚಾಯತ್ ಮೀಟಿಂಗ್ಸ್ ತಗೊಂಡು ಹೇಳ್ಬಿಟ್ಟಿದೆ ಸರ್. ಅಂದ್ರೆ ಇದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲ? ಹಾ, ಕ್ಷೇತ್ರ ಸರ್. ಯಾರು ಹೇಳಿದ್ದು? ನಮ್ಮ ಗ್ರಾಮೀಣ ಶಾಸಕ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಮೇಡಮ್ ಸರ್. ಏನಂತ ಹೇಳಿದ್ರು? ಯಾರಿಗೆ ಹೇಳಿದ್ರು? ಏನಂತ ಹೇಳಿದ್ರು? ನಮ್ EO ಸರ್ ಬಂದಿದ್ರು. ಆಮೇಲೆ EO ಸರ್ ಎಲ್ಲಾ PDOS ಮೀಟಿಂಗ್ ತಗೊಂಡು ಈ ಗ್ರಾಮೀಣ ನನ್ನ ಭಾಗನಲ್ಲಿ ಎಲ್ಲಾ ಟೋಟಲಿ ಎಲ್ಲಾ ಹಿಂಗು ಆಗ್ಬೇಕು, ಈ ಯೋಜನೆ ಎಲ್ಲಾ ಆಗ್ಬೇಕು ಅಂತ ಕೆಲಸ 15 ದಿವಸ ಒಳಗ ಇದೆಲ್ಲಾ ನಮ್ಮ ಗ್ರಾಮೀಣ ಒಳಗು ಇದ್ದ ಯೋಜನೆ ಚಾಲು ಆಗ್ಬೇಕು ಅಂತ. 2 ಗಂಟೆ ಈ ರೀತಿ ಬಂದ್ ಮಾಡ್ಬೇಕು ಅಂತ? ಹಾ. ಓಕೆ. ನಿಮ್ಮದು ಅಲಗಾ ಗ್ರಾಮ ಪಂಚಾಯತಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ? ಗ್ರಾಮೀಣ ಸರ್. ಬೆಂಗಳೂರು, ಬೆಳಗಾವಿ ಗ್ರಾಮೀಣ ಬರುತ್ತೆ. ಬೆಳಗಾವಿ ಗ್ರಾಮ. ನಿಮ್ಮದು ಅಲಗಾ ಗ್ರಾಮ ಪಂಚಾಯತ್ ಒಂದಿದೆ, ಅದೇ ರೀತಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಮಾಡ್ಬೇಕು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಾರಾ? ಹಾ ಸರ್. ಓಕೆ. ಅದಕ್ಕೆ ಏನಂತ ಹೇಳಿದ್ರು ಅಧಿಕಾರಿಗಳು? ಎಸ್ ಅಂತ ಹೇಳಿದಾರೆ ಸರ್. ಓಕೆ. ಓಕೆ. ಇದು ನೀವು ಸ್ವಯಂ ಪ್ರೇರಿತವಾಗಿ ಮಾಡಿರುವಂತದ್ದು, ಅಂದ್ರೆ ನೀವು ವಾಲಂಟಿಯರ್ ಆಗಿ ಮಾಡಿರುವಂತದ್ದು. ಜನ ಏನೋ ಬೇಕು ಬೇಡ ಅಂತ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ, ಎಲ್ಲರೂ ಕೂಡ ಈ ತರದ್ದು ಇದ್ದಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾರಲ್ವಾ? ಎಲ್ಲಾ ಒಳ್ಳೇದಂತ ಸರ್, ಎಲ್ಲಾ ಒಳ್ಳೇದಂತ ಹೇಳ ಸರ್. ಎಲ್ಲ ಒಳ್ಳೇದು. ಅಂದ್ರೆ ಅವ್ರಿಗೂ ಏನಾಗತ್ತೆ ಸರ್, ನಿಮ್ಗೆ ಹೇಳಿದ್ರಲ್ಲ ಸರ್, 2 ತಾಸು ಅವ್ರ ಮನೆಯನ್ನಾಗ ಸಂವಾದ ಮಾಡಾಕನ ಟೈಮ್ ಸಿಗ್ಲಿಲ್ಲ. ಮೊಬೈಲ್ ಹಿಡ್ಕೊಂಡು ಕುಂಡ್ರೋದು, ಮೊಬೈಲ್ ತಗೊಂಡು ಕುಂಡ್ರೋದು, ಅವ್ರ ಮೊಬೈಲ್ ತಗೊಂಡು ಕುಂಡ್ರೋದು. ಈಗ ಮೊಬೈಲ್ ಮತ್ತ ಟಿವಿ ಬಂದ್ ಆಗಿದ್ಮೇಲೆ ಮತ್ತ ಸ್ವಲ್ಪ ಸೀರಿಯಲ್ ಇದಾರೆ ಸರ್. 7 ಗಂಟೆದಿಂದ 9 ಗಂಟೆ ಮೇಲೆ ಸೀರಿಯಲ್ ನೋಡ್ಕೊಂಡು ಆ ಹುಡುಗರ ಮೇಲೆ ಲಕ್ಷ ಇರಲಿಲ್ಲ. ಈಗ ಟೋಟಲಿ ಹುಡುಗರ ಮೇಲೆ ಲಕ್ಷ ಇರುತ್ತೆ ಸರ್. ಓಕೆ. ಹುಡುಗರ ಮೇಲೆ ಲಕ್ಷ್ಯ ಇರುತ್ತೆ, ಮತ್ತೆ ಜೊತೆಗೆ ಹೊರಗಡೆ ಸ್ವಲ್ಪ ಏಜ್ ಆದವರು ಹೊರಗಡೆ ಬಂದು ಅವ್ರ ಸ್ನೇಹಿತರ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಯಾವ್ದು ಕೂಡ ಈ ಮೊಬೈಲ್ ಟಿವಿ ಗೋಜಿಲ್ದೆ ಹೊರಗಡೆ ಬಂದು ಆರಾಮ್ ಮಾತಾಡ್ಕೊಂಡಿರ್ತಾರೆ, ಒಟ್ಟಾಗಿ ಊಟ ಮಾಡ್ತಾರೆ. ಇವೆಲ್ಲ ಕೂಡ ಒಂದ್ ರೀತಿಯಲ್ಲಿ ಚಲೋ ಇರುತ್ತಲ್ವಾ? ಹಾ ಸರ್. ಈಗ ನಮ್ ರೆಸ್ಪಾನ್ಸ್ ಸರ್ 60-70% ರೆಸ್ಪಾನ್ಸ್ ಎಲ್ಲ ಸಿಗುತ್ತೆ ಸರ್. ಈಗ ಒಂದ್ 15 ದಿವಸ ಒಂದ್ ತಿಂಗಳೊಳಗೆ ಎಲ್ಲ ಟೋಟಲಿ ಸರ್ ಅದ ಕ್ಲಿಯರ್ ಆಗತ್ತೆ ಸರ್. ನಮ್ಮಂದ್ರೆ ಊರ್ನಲ್ಲಿ ಪೂರಾ ಟೋಟಲಿ 100% ಸಪೋರ್ಟಿಂಗ್ ಎಲ್ಲ ಸಿಗತ್ತೆ ಸರ್ ನಮ್ಗೆ. ಈಗ ನಾವು ಟೋಟಲಿ ಡೈಲಿ ನಾವು ಅವೇರ್ನೆಸ್ ಮಾಡತ್ತೀವಿ ಸರ್. ಮನೆಯಲ್ಲಿ ಹೋಗಿ ಮನೆಯಲ್ಲಿ ಹೋಗಿ ಅವೇರ್ನೆಸ್ ಮಾಡತ್ತೀವಿ ಸರ್. ಜನ ಬೇರೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಏನ ಸರ್? ಜನ ಇವಾಗ ಎಜುಕೇಶನ್ ಮಾಡ್ತಾ ಇದಾರೆ, ಕೆಲವರು ಓದ್ತಾ ಇದಾರೆ, ಕೆಲವರು ಮನೆಯಲ್ಲೇ ಇದಾರೆ, ಅವರೆಲ್ಲ ಏನಂತ ಹೇಳ್ತಾರೆ? ಇದ ನೀವು ಬಹಳ ಚಲೋ ಮಾಡಿದ್ರಿ ಅಂತ ಹೇಳ್ತಾರೆ ಸರ್. ಇದ್ ಮುಂಚೆ
ಹೇಳಿ ಹೇಳಿ. ಮುಂಚೆನೇ ಆಗ್ಬೇಕಿತ್ತು, ಈಗ ಲೇಟ್ ಆಯ್ತು ಅಂತ ಹೇಳ್ತಾರ ಸರ್. ಓಕೆ, ಇದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸಿಲ್ಲ ಅಲ್ವಾ? ಯಾರಾದ್ರೂ ವಿರೋಧ ಇಲ್ಲ ವ್ಯಕ್ತಪಡಿಸಿದ್ರಾ? ಸರ್, ಇದು ವಿರೋಧ ಮಾಡೋದಂತ ಪ್ರಶ್ನೆನೇ ಇಲ್ಲ ಸರ್. ಹೌದು. ಯಾಕೆ ಒಳ್ಳೆ ಯಾಕಂದ್ರೆ ಕಾರ್ಯಕ್ರಮ ನಮ್ ಇದು. ಹಾ ಇದ್ ನಮ್ ಮನೆ ಈಗ ನಮ್ಮ ಹುಡುಗರು ನಮ್ ಹೆಮ್ಮೆ ಅಂತ ಕೇಸ್ ಒಂದ್ ಅವ ಅಪ್ಪಾರ್ಗ ಒಂದ್ ಈದ್ ಇರ್ತೈತಿ ಸರ್. ಹೌದು ಹೌದು ಅವ್ರಿಗೆ ಈದ್ ನಮ್ ಹುಡುಗ ಒಂದ್ ಸ್ವಲ್ಪ ಕಲದ್ ಮುಂದ್ ಹೋಗ್ತಾರ ಅಂತ ಕೇಸ್ ಅವ್ರದ್ದು ಒಂದ್ ಮನಸ್ಸಿನಲ್ಲಿ ಹೆಮ್ಮೆ ಇರ್ತದೆ ಸರ್. ಹ್ಮ್. ಈಗ 18 ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರುವಂತದ್ದು. 18 ಗ್ರಾಮ ಪಂಚಾಯತಿ ಮೆಂಬರ್ಸ್ ಕೂಡ ಪ್ರತಿದಿನ ಅವೇರ್ನೆಸ್ ಮಾಡ್ತಾರ ಮನೆಗೆ ಹೋಗಿ, ಅಥವಾ ವಾಲಂಟಿಯರ್ ಆಗಿ ಅಂದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಜನನೇ ಕೂಡ ಈ ತರ ಇದ್ರಲ್ಲಿ ಭಾಗವಹಿಸ್ತಾರ? ಇಲ್ಲ ಸರ್, ನಮ್ಮ PDO ಮೇಡಮ್, ಸೆಕ್ರೆಟರಿ, ನಮ್ ಪಂಚಾಯತ್ ಸ್ಟಾಫ್, ಗ್ರಾಮ ಪಂಚಾಯತ್ ಮೆಂಬರ್ಸ್, SDMC ಟೀಮ್, ಆಮೇಲೆ ನಮ್ ಗ್ರಾಮ ಪಂಚಾಯತ್ ಹಿರಿಯರ್ ಪಂಚ್ ಕಮಿಟಿ ಅಂತ ಇದೆ ಸರ್. ಅವ್ರೆಲ್ಲಾರು ನಾವು ತಗೊಂಡು ಅವೇರ್ನೆಸ್ ಮಾಡತ್ತೀವಿ ಸರ್. ನಿನ್ನೆ ನಮ್ಮ ಸಾಹೇಬ್ರನ್ನ ಬಂದಿದ್ರು ಸರ್, ಸ್ಪೆಷಲಿ ಅವೇರ್ನೆಸ್ ಮಾಡಕ್ಕೆ. ಓಕೆ ಓಕೆ ಓಕೆ. ಅದು ಹೆಂಗ್ ಮಾಡ್ತಾರೆ ಸರ್? ಈಗ 7 ಗಂಟೆಗೆ ಸೈರನ್ ಚಾಲು ಆದ ತಕ್ಷಣ, ಅಂದ್ರೆ ಸೈರನ್ ಶುರು ಆದ ತಕ್ಷಣ ಮೊಬೈಲ್ ಎಲ್ಲ ತೆಗೆದ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಇಡ್ತಾರೆ. ಯಾವ ರೀತಿ ಮಾಡ್ತಾರೆ? ಟಿವಿನ ಆಫ್ ಮಾಡ್ತಾರೆ, ಅಥವಾ ಯಾವ ರೀತಿ ಅದನ್ನ ನೀವು ಮಾಡಿಸ್ತೀರಾ ಅದನ್ನ? ಸರ್, ನಾವು ಸೈಲೆನ್ಸ್ ಅವ್ರ ಆವಾಜ್ ಕೇಳಿದ್ಮೇಲೆ ಅವ್ರು ತಾನ ಅವ್ರ ಮನೆಯಲ್ಲಿ ಟಿವಿ ಬಂದ್ ಮಾಡ್ತಾರೆ. ಆಮೇಲೆ ಮೊಬೈಲ್ ಬಾಜು ಇಟ್ಟು ಅವ್ರ ಅಭ್ಯಾಸ ಮಾಡಕ್ ಕುಂಡಿರ್ತಾರೆ ಸರ್ ಹುಡುಗರು. ಹೌದೌದು. ಇತರ ಮುಂಚೆನೆ ಸರ್ ನಾವೊಂದ್ 6 ತಿಂಗಳಿಂದ ನಮ್ ಸ್ಕೂಲ್ ಒಳ್ಳೆ ಕನ್ನಡ ಮತ್ತು ಮರಾಠಿ ಸ್ಕೂಲ್ ಇದೆ ಸರ್. ಒಳ್ಳೆ ಚಲೋ ಸರ್ಸ್ ಇದಾರ. ಅವ್ರು ನಾವು 6 ತಿಂಗಳ ಹಿಂದೆನೆ ಅವೇರ್ನೆಸ್ ಮಾಡಿದ್ವಿ ನಾವು. ಅಂದ್ರೆ ಅವ್ರ ಮೊಬೈಲ್ ಮೇಲೆ ಯಾವ್ದು ಅಭ್ಯಾಸ ನೀವು ಕಳಿಸ್ಬೇಡ್ರಿ, ಏನಿದ್ದಿದ್ ಒಂದ್ 15 ನಿಮಿಷ ಲೇಟ್ ಮಾಡ್ರಿ, ಎಲ್ಲೇ ಅವ್ರಿಗೆ ಅಭ್ಯಾಸ ಕೊಡ್ರಿ ಅಂತ ಕೇಸ್ ಅವ್ರೆಲ್ಲಾ ಸಪೋರ್ಟಿಂಗ್ ಮಾಡಿ 6 ತಿಂಗಳದಿಂದ ಅವ್ರು ಅವ್ರ ಸರ್ಗಳನ್ನ ಸಪೋರ್ಟಿಂಗ್ ಮಾಡ್ತಾರೆ. ಮತ್ತೆ ಅವರು ನಮ್ಗೆ ಅವೇರ್ನೆಸ್ ಮಾಡಕ್ ಇವತ್ತಿಂದ ಬರಾಕತ್ತಾರೆ ಸರ್. ಯಾರು ಬರಕತ್ತಿದ್ದಾರೆ ಅವೇರ್ನೆಸ್ಗೆ? ನಮ್ಮ ಸರ್ ಸ್ಕೂಲ್ ಸರ್, ಸ್ಕೂಲ್ ಸ್ಕೂಲ್ ಸರ್, ಅಂಗನವಾಡಿ ಟೀಚರ್ಸ್. ಈಗ ಆ ಮೊಬೈಲ್ ಒಂದ್ ವೇಳೆ ಯಾರಾದ್ರೂ ಕೂಡ ಮೊಬೈಲ್ ಆಫ್ ಮಾಡಿಲ್ಲ ಅಂತಂದ್ರೆ, ಟಿವಿ ಆನ್ ಮಾಡಿದ್ರೆ ಯಾವ್ದಾದ್ರು ಆ ರೀತಿ ಕಂಡು ಬಂದಿದ್ಯಾ ಈ ಒಂದು 5 ದಿವಸದಲ್ಲಿ? ಸರ್, ನಾವೀಗ ಟಿವಿ ಇವತ್ತ ನಾವು ಒಂದು ಡಿಸಿಷನ್ ಬಂದಿದ್ದೇವೆ ಸರ್. ಟಿವಿ ಕೇಬಲ್ ನ 2 ತಾಸು ಕಟ್ ಮಾಡೋದ್ರಿ ಸರ್. ಬೆಸ್ಟ್ ಅಲ್ವಾ ಅದು? 2 ತಾಸು ಟಿವಿ ಕೇಬಲ್ 7 ಗಂಟೆಗೆ ಅಂದ್ರೆ ಟಿವಿ ಕೇಬಲ್ ನ ಬಂದ್ ಮಾಡಿದ್ರಿ ಸರ್. ಈಗ ನಾವು ಒಂದು ಡಿಸಿಷನ್ ತಗೊಂಡ್ವಿ. ಆನ್ ಮಾಡಂಗಿಲ್ಲ. ಡೈರೆಕ್ಟ್ ಕೇಬಲ್ ಅನ್ನ ಬಂದ್ ಸರ್. ಊರಾಗಿನ ಟೋಟಲ್ ಇಂಟೈರ್ ಮತ್ತ ಬರೋ ಅಂತ ದಿವ್ಸನಲ್ಲಿ ಈಗ ನಾವು ಯಾವ್ದೋ ಒಂದು ಗ್ರಾಮ ಪಂಚಾಯತ್ ಯೋಜನೆಯಲ್ಲಿ ಒಂದು ಜಾಂಬರ್ ಗುಂಚೋದ್ರಿ ಸರ್. 7 ಗಂಟೆಗೆ ಜಾಂಬರ್ ಚಾಲೋದ್ರೆ 9 ಗಂಟೆಗೂ 6:30 ಗಂಟೆಗೆ ಜಾಂಬರ್. ಈಗ ನಾವು ಮುಂದೆ ನಮ್ ಚರ್ಚೆ ನಡೆದೈತೆ ಸರ್. 6:30 ಗಂಟೆಗೆ ಜಾಂಬರ್ ಕುಂಚಿದ್ಮೇಲೆ ಈಗ 9:30 ಗಂಟೆಗೆ ಜಾಂಬರ್ ಬಂದ. 2 ಅವರ್ ಬಂದಾಗದು. ಅದ್ 3 ತಾಸು ಟೋಟಲಿ ಬಂದ್ ಆಗೋದು ಸರ್ ಜಾಂಬರ್ ಮೊಬೈಲ್ಸ್. ಅವಾಗ ನಿಮ್ಗೆ ಯಾರು ಕೂಡ ನಿಮ್ಗೆ ಅದು ಆನ್ ಮಾಡಕ್ ಬರೋದೇ ಇಲ್ಲ? ಮಾಡಕ್ ಬರಂಗಿಲ್ಲ ಸರ್. ಏನಾದ್ರು ಎಮರ್ಜೆನ್ಸಿ ನಂಬರ್ಸ್ ಅಥವಾ ಎಮರ್ಜೆನ್ಸಿ ಅಂತ ಏನಾದ್ರು ಆ ತರದ ಏನಾದ್ರು ಇದ್ರೆ, ಏನಾದ್ರು ಬೇರೆ ಏನಾದ್ರು ಕೂಡ ಆಲ್ಟರ್ನೇಟಿವ್ ತಗೊಂಡಿದ್ದೀರಾ? ನೆಟ್ ಕಾಲಿಂಗ್ ಸ್ವಲ್ಪ ಕಾಲಿಂಗ್ ಬರ್ಬೋದು ಸರ್. ನೆಟ್ ಸ್ವಲ್ಪ ನಾವು ನೆಟ್ ಮೇನ್ ಅಂದ್ರೆ ನಮ್ದು ಇದೇನಿದೆ ಸರ್, ನೆಟ್ ಸ್ಲೋ ಮಾಡಕ್ ಸರ್. ಇಂಟರ್ನೆಟ್ ಸ್ಲೋ ಮಾಡ್ಸಕ್ ಸರ್. ಇಂಟರ್ನೆಟ್ ಸ್ಲೋ ಮಾಡೋದು. ಹೌದು. ಯಾವ್ದು ಎಮರ್ಜೆನ್ಸಿ ಬರ್ಲಿ, ಇಂಟರ್ನೆಟ್ ಸ್ಲೋ ಮಾಡೋದು ಆ ಟೈಮಲ್ಲಿ. ಅಷ್ಟೇ ಸರ್. ಯಾಕಂದ್ರೆ ಇಂಟರ್ನೆಟ್ ಚಾಲು ಇದ್ರೆ ಮೊಬೈಲ್ಸ್ ಯೂಸ್ ಮಾಡ್ತಾರೆ ಸರ್. ಆಮೇಲೆ ಕಾಲಿಂಗ್ ಸಲುವಾಗಿ ಅಂದ್ರೆ ಕಾಲಿಂಗ್ ಬಂದ್ಮೇಲೆ 2 ನಿಮಿಷನಾಗ ಕಾಲ್ ಬಂದ್ ಮಾಡ್ತಾರೆ ಸರ್ ಏನು ಇದ್ರೆ. ಈಗ ನೆಕ್ಸ್ಟ್ ಯಾವಾಗ ಆಗ್ತಾ ಇದೀರಾ ಜಾಮರು? ಮತ್ತೆ ಜಾಮರ್ಸ್ ಯಾವಾಗ ಆಗ್ತಾ ಇದೀರಾ? ಈಗ ನಾವು ಈಗ ನೆಕ್ಸ್ಟ್ ನಮ್ 26, 27 ನಮ್ಮ ಇದ್ರಾಗ ಗ್ರಾಮ ಪಂಚಾಯತಿ ಇದ್ರಾಗ ನಾವು ತಗೋದೀವಿ ಸರ್. ಈಗ ಇದು ಕೇಬಲ್ ಕಟ್ ಮಾಡೋದು ಇವತ್ತಿನ ದಿನ ಮಾಡ್ತಾ ಇದ್ದೀರಾ? ಈಗ ಡಿಸಿಷನ್ ತಗೊಂಡು ಸರ್, ಅದು ಇಲ್ಲ ಇವತ್ ಸರ್ ತಗೊಂಡು ಅದು ಅವೇರ್ನೆಸ್ ಮಾಡ್ತೀವಿ ಸರ್. ಓಕೆ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಗಣಪತಿ ಅವರೇ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲರೂ ಮೊಬೈಲು ಟಿವಿ ಗೀಳಿಂದ ಒಂದ್ ರೀತಿಯಲ್ಲಿ ಅದು ಆರೋಗ್ಯದ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳು ಕೂಡ ಒಂದಷ್ಟು ದುಷ್ಪರಿಣಾಮ ಬೀರುತ್ತೆ. 2 ಗಂಟೆಗಳ ಕಾಲ ಈ ಮೊಬೈಲು ಟಿವಿ ಇಲ್ದಿರಾ ನೆಮ್ಮದಿಯಾಗಿ ಜೀವನ ನಡೆಸುವಂತಹ ಯೋಜನೆಯನ್ನ ನೀವು ತಂದಿದ್ದೀರಾ. ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಖುಷಿಯ ಸಂಗತಿ. ಇದೇ ರೀತಿ ಹೊಸ ಹೊಸ ಕಾರ್ಯಕ್ರಮ ನಂಬ್ಕೊಳ್ತಾರೆ ಗಣಪತಿ ಅವರೇ. ಈಗ ಸರ್ ಏನಾಗ ಸರ್, ನಮ್ದು ಇದು ಮೊಬೈಲ್ ಯೂಸ್ ಮಾಡೋದ್ ನಾವ್ ಯಾವಾಗ ಯೂಸ್ ಮಾಡಕ್ ಚಾಲು ಮಾಡಿ ಈಗ ಇಂಟರ್ನೆಟ್ ದುನಿಯಾನಾಗ ಯಾವಾಗ ಹೋಗಿದ್ದು ಅವಾಗಿಂದ ನಮ್ ಸಂಸ್ಕೃತಿ ಎಲ್ಲಾ ಹೋಗ್ಬಿಟ್ಟಿದೆ ಸರ್. ನಮ್ದ ಮನೆಯಲ್ಲಿ ಸಂಸ್ಕೃತಿ ನಾವು
ಮನ್ಯಾಗೆ ಅಪ್ಪ ಅಂತದ್ದು ಈ ಮೊಬೈಲ್ ಮೇಲೆ ನೋಡಿ ಡ್ಯಾಡ್ ಅನ್ನೋದು ನಮ್ ಸಂಸ್ಕೃತಿ ಎಲ್ಲಾ ಹಾಳಾಗದೆ ಸರ್ ಇದ್ರಾಗ. ಅದ್ರ ಸಂಬಂಧ ನಾವ್ ಇದು ವಿಚಾರನ ಬಹಳ ಚಲೋ ಇದೆ ಸರ್. ನಾವ್ ಅಂತೀವಿ ಕರ್ನಾಟಕ ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆಲ್ಲಾ 2 ತಾಸ್ 3 ತಾಸ್ ಇದು ಯೋಜನೆ ಶುರು ಮಾಡಿದ್ರೆ ಸ್ವಲ್ಪ ಬಹಳ ಒಳ್ಳೇದಾಗ್ತದಂತ ಸರ್. ನಿಜ, ಕರ್ನಾಟಕದೆಲ್ಲ ಕೂಡ ಇದೇ ರೀತಿ ಮಾಡಿದ್ರೆ ಒಂದು 2.5-3 ಗಂಟೆಗಳ ಕಾಲ ಒಂದು ಮೊಬೈಲ್ ಟಿವಿ ಇಲ್ದಿರಿದ್ರೆ ಒಂದಷ್ಟು ಒಳ್ಳೆ ಪರಿಣಾಮಗಳು ಬೀರುತ್ತೆ. ಮತ್ತ ಸ್ವಲ್ಪ ಎಜುಕೇಶನ್ ನಮ್ದ ಪರ್ಸೆಂಟೇಜ್ಗಳು ನಮ್ದು ಹುಡುಗರದು ಸಾಲಿದ ಪರ್ಸೆಂಟೇಜ್ಗಳನ್ನ ಜಾಸ್ತಿ ಆಗತ್ತೆ ಸರ್. ಮತ್ತ ಸರ್ ಅದ ಕರೋನಾಗಿಂತ ಪೈಲ ನಮ್ ಯಾವಾಗೂ ಅಭ್ಯಾಸ ಮೊಬೈಲ್ ಆನ್ಲೈನ್ ಅಲ್ಲಿ ಕಳ್ಸಿಲ್ಲ. ಅದೇ ರೀತಿ ಪೈಲಾ ಹೆಂಗ್ ಸ್ಕೂಲ್ಗಳು ಚಾಲು ಇದ್ದು ಅದೇ ರೀತಿ ಈಗ ಮತ್ ನಮ್ಮ ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಅದ ಶುರು ಆದ್ರೆ ಬಹಳ ಚಲೋ ಆಗತ್ತೆ ಸರ್. ಅಂದ್ರೆ ಮೊಬೈಲ್ ಟೋಟಲಿ ಅವಾಯ್ಡ್ ಸರ್ ಆ ಹುಡುಗರ್ನಲ್ಲಿ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಮಾತಾಡಿದ್ರ ನೀವು ಬೆಳಗ್ಗೆ ಭೇಟಿ ಆಗಿದ್ದಂತ ಸಂದರ್ಭದಲ್ಲಿ? ಹಾ ಸರ್. ಏನಂತ ಕೇಳಿದ್ರು ಮೇಡಮ್ ನಿಮ್ಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತ ಹೇಳಿದ್ರು? ಮಾಡಿದ್ರು ಬಹಳ ಚಲೋ ಆಯ್ತು, ನಾವೆಲ್ಲಾ ಗ್ರಾಮೀಣ ತಗೋನು ಅಂತ ಹೇಳಿದ್ರು ಸರ್. ಓಕೆ. ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಒಟ್ಟು ಎಷ್ಟು ಗ್ರಾಮ ಪಂಚಾಯತಿಗಳಿದಾವೆ? 57 ಪಂಚಾಯತ್ ಸರ್. 57, 57. ಹಾ ಓಕೆ. ಈಗ 57ರಲ್ಲೂ ಕೂಡ ಇನ್ನು ಮುಂದೆ 15 ದಿವಸದಲ್ಲಿ ಅದು ಕೂಡ ಜಾರಿ ಆಗುತ್ತೆ, ಚಾಲು ಬರುತ್ತೆ. ಜಾರಿ ಆಗುತ್ತೆ ಸರ್. ಓಕೆ, ತುಂಬಾ ಧನ್ಯವಾದ ಗಣಪತಿ ಅವರೇ. ತುಂಬಾ ಒಳ್ಳೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಾ. 12,000 ಜನಸಂಖ್ಯೆ ಇರುವಂತ ಗ್ರಾಮದಲ್ಲಿ ಈ ರೀತಿ ಒಂದು ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದಿಲ್ಲ, ಮೊಬೈಲು ಮತ್ತೆ ಟಿವಿ 2 ಅವರ್ ಬಂದ್ ಮಾಡುವಂತದ್ದು ಅದು ದೊಡ್ಡ ಸಾಧನೆನೇ ಕೂಡ. ನಿಜಕ್ಕೂ ಕೂಡ ತುಂಬಾ ಒಳ್ಳೆ ಕಾರ್ಯಕ್ರಮ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಗಣಪತಿ ಅವರೇ. ಹಾ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.